ರಣಧೀರ, ನೀನು ಯಾಕೆ ಬಂದಿದ್ದೀಯ ಅಂತಲೂ ಗೊತ್ತು, ಏನ್ ಕೇಳ್ತೀಯ ಅಂತಲೂ ಗೊತ್ತು. ದೇವರ ಮನಸ್ಸು ಮಾಡಿದ್ರೆ ಯಾರ್ಯಾರಿಗೆ ಎಂತೆಂಥ ಸ್ಥಾನಗಳನ್ನ ಬದಲಾಯಿಸ್ಕೊಡ್ತಾನೆ ಗೊತ್ತಾಯ್ತಾ? ನೀನು ಮೊದಲನೇ ಸಲ ಬಂದಾಗ ನನ್ನ ಬಂದೂಕ ಬಿಡಿ ಬಿಡಿಯಾಗ್ಬಿಟ್ಟಿತ್ತು. ಎರಡನೇ ಸಲ ಒಟ್ಟಾಗಿದ್ರು ಹಣವಾಗಿತ್ತು. ಆದ್ರೀಗ ತೋಟ ಸಮೇತ ಸಿದ್ಧವಾಗಿದೆ. ನೀವು ನೆನೆಸಿರೋ ಹಾಗೆ ನಾನಿವತ್ತು ರಣಧೀರನಾಗಿ ಬಂದಿಲ್ಲ, ನಿಮ್ಮ ರಾಧಾ ಕರೆಯೋ ಮುರಳಿಯಾಗಿ ಬಂದಿದ್ದೀನಿ. ಮುರಳಿ? ಮುರಳಿ ಹಳೆ ಪುಸ್ತಕಕ್ಕೆ ಹೊಸ ಹೆಸರಿಟ್ರೆ ಒಳಗಿರೋ ಕಥೆ ಬದಲಾಗೋಗುತ್ತೆ ಅನ್ನೋ ಭ್ರಮೆನ? ಅಲ್ಲ, ಪ್ರೀತಿಗೆ ತಲೆ ತಗ್ಸಿದ್ರೆ ರಾಕ್ಷಸ ಕೂಡ ಮನುಷ್ಯನಾಗಬಲ್ಲ ಅನ್ನೋ ನಂಬಿಕೆ. ಬರೀ ಕ್ರೂರತನ ತುಂಬಿದ್ದ ನನ್ನ ಜೀವನದ ಹಳೆ ಪುಸ್ತಕಕ್ಕೆ ನಿಮ್ ಮಗಳು ಬೆಂಕಿ ಇಟ್ಲು. ಈಗ ನನ್ನ ಜೀವನದ ಹೊಸ ಪುಸ್ತಕಕ್ಕೆ ಅವಳೇ ಕಥೆಯಾಗಿ ಬಂದಿದ್ದಾಳೆ. ಈ ಕತೆಗೆ ನೀವೇ ಮುನ್ನುಡಿಯಾಗಬೇಕು. ಮುನ್ನುಡಿ ಅಲ್ಲ, ಮಂಗಳ ಹಾಡ್ತೀನಿ. ಮೊದಲನೇ ಪುಟದಲ್ಲೇ ಮಂಗಳ ಹಾಡ್ತೀನಿ. ನಿಮ್ ಮಗಳ ಮೇಲೆ ಪ್ರಾಣನ ಇಟ್ಕೊಂಡಿದ್ದೀನಿ, ಅದಕ್ಕೆ ನಿಮ್ಮನ್ನು ಸುಮ್ಮನೆ ಬಿಟ್ಟಿದ್ದೀನಿ. ಅವಳು ನಾನು ಅಂದುಕೊಂಡ ರೀತಿಯಲ್ಲೇ ಬದುಕಬೇಕು. ಅವಳು ಬದುಕೋದನ್ನ ನೋಡಿ ನೀನು ಕೊರಗಬೇಕು, ಕೊರಗಿ ಕೊರಗಿ ಸಾಯ್ಬೇಕು. ಸಾಯೋ ರೇಸ್ನಲ್ಲಿ ಈ ರಣಧೀರ ತುಂಬಾ ಸರ್ತಿ ಗೆದ್ದಿದ್ದಾನೆ ಮಿಸ್ಟರ್ ಜಗನ್ನಾಥ್. ಹುಲಿಗೆ ಹಸುವಾದ್ರೆ ಸಾಯುತ್ಯ ಹೊರತು ಹುಲ್ಲು ತಿನ್ನೋದಿಲ್ಲ. ನಿಮ್ದು ತುಂಬಾ ದೊಡ್ಡ ಗುಣ ಅಂತ ನಿಮ್ ಮಗಳು ನಿಮ್ಮನ್ನ ಹಾಡು ಹೊಗಳಿದ್ದಾಳೆ. ಆದ್ರೆ ನನ್ನ ತಂದೆ ತಾಯಿಗಳ ತೂಕಕ್ಕೆ ನೀವು ಒಂದು ಕೊಳಗಂತಿ ಅಷ್ಟು ಕೂಡ ತಗೋದಿಲ್ಲ. ನಾನಿಲ್ಲಿಗೆ ಬಂದದ್ದು ನಿಮ್ ಮಗಳ ಕೈ ಕೇಳೋದಕ್ಕೆ, ಭಿಕ್ಷೆ ಬೇಡೋದಕ್ಕಲ್ಲ.